ಮೇಷರಾಶಿಯ ನನ್ನೆಲ್ಲ ಸ್ನೇಹಿತರಿಗೂ ಸಹ ಧಾರ್ಮಿಕ ಮಾಹಿತಿ ಕನ್ನಡ ಚಾನಲ್ನಿಂದ ನಿಮಗೆಲ್ರಿಗೂ ಸಹ ಶುಭ ವಂದನೆಗಳು. ನವಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಒಳ್ಳೆಯದಿದೆ, ಏನೇನು ಕೆಟ್ಟದಿದೆ, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ನವಂಬರ್ ತಿಂಗಳಲ್ಲಿ ಮೊದಲೆರಡು ವಾರಗಳಲ್ಲಿ ಏನಿದೆ, ನಿಮಗೆ ಯಾವುದಾದ್ರೂ ಒಂದು ತೊಂದರೆ ಇದ್ದರೆ ಆರೋಗ್ಯ ವಿಷಯದಲ್ಲಿ ಅಂದರೆ ಎಕ್ಸಾಂಪಲ್, ಇವಾಗ ನೀವು ನಡ್ಕೊಂಡು ಹೋಗುವಾಗ ಏನೋ ಒಂದು ಟಚ್ ಆಗಿ ಮೊಣಕಾಲು ನೋವಾಗಿರುತ್ತೆ, ಅಥವಾ BP ಶುಗರ್ ಹೆಚ್ಚಾಗಿರುತ್ತೆ. ಈ ಥರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ಜ್ವರ, ಶೀತ ಈ ಥರ ಏನಾದರೂ ಇತ್ತು ಅಂದರೆ ನವಂಬರ್ ಲಾಸ್ಟ್ ಎಂಡಿಂಗ್ ವೀಕ್ ಇನ್ನೇನು ಕೊನೆ ವಾರ ಏನು ಬರ್ತಾಯಿಲ್ಲ, ಸೊ ಕೊನೆ ವಾರದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ. ಅಂದರೆ ಆ ಎಲ್ಲ ನೋವುಗಳು ಹೋಗ್ಬಿಡುತ್ತೆ. ಸೊ ಆರೋಗ್ಯದ ವಿಚಾರದಲ್ಲಿ ನವಂಬರ್ ತಿಂಗಳು ಒಂದು ಒಳ್ಳೆಯದು ಅಂತಲೇ ಹೇಳ್ಕೊಬೋದು. ಯಾಕೆಂದರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಒಂದು ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಬರೋದಾದರೆ, ನೀವು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಯಾವುದೋ ಆಫೀಸಲ್ಲಿ ಎಂಪ್ಲಾಯ್ ಆಗಿರ್ಬೋದು, ಅಥವಾ ನಿಮ್ಮದೇ ಸ್ವಂತ ಕಂಪ್ನಿ ಇರ್ಬೋದು, ನೀವು ಯಾವ ಉದ್ಯೋಗನ ಮಾಡ್ತಾಯಿದ್ದೀರಾ, ಯಾವ ಒಂದು ವ್ಯವಹಾರನ ಮಾಡ್ತಿದ್ದೀರಾ, ಅಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಬಂದಿರುತ್ತೆ. ಸೊ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ನಿಮ್ಮಿಂದ ಆಗದೇ ಇರತಕ್ಕಂಥ ಟೈಮಲ್ಲಿ ನಿಮಗೆ ಯಾರೋ ಒಬ್ಬ ಗುರು ಹಿರಿಯರಿಂದ ಒಂದು ಸಲಹೆ ಸಿಗುತ್ತೆ, ಅಥವಾ ನಿಮ್ಗಿಂತ ನೀವು ಜೂನಿಯರ್ ಆಗಿದ್ದರೆ ನಿಮ್ಮ ಸೀನಿಯರಿಂದ ನಿಮಗೊಂದು ಹೆಲ್ಪ್ ಸಿಗುತ್ತೆ. ಸೊ ಅವ್ರ ಕಡೆಯಿಂದ ನೀವು ನಿಮ್ಮ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇತ್ತು ಅಂದರೆ ಆ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡೋ ಅಂಥ ಒಂದು ಅವಕಾಶ ಇದೆ. ಇನ್ನು ಈ ನವಂಬರ್ ತಿಂಗಳಲ್ಲಿ ಆರ್ಥಿಕ ವಿಚಾರವಾಗಿ ಮಾತಾಡೋದಾದರೆ, ಅಥವಾ ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಯಾವುದೇ ಸಾಲ ಸಮಸ್ಯೆಗಳಿದ್ದರೂ ಸಹ ಈ ಒಂದು ತಿಂಗಳ 17ನೇ ತಾರೀಕಿನ ನಂತರ 17ನೇ ತಾರೀಕುವರೆಗೂ ನೀವೇನೇ ಪ್ರಯತ್ನ ಪಟ್ಟರೂ ಕೆಲವೊಂದು ಸಾಲಗಳು ನಿಮ್ಮವು ತೀರ್ತಾ ಇರಲ್ಲ, ಅಥವಾ ನಿಮ್ಗೆ ಯಾವುದೇ ಹಣ ಬರಬೇಕಾದ್ರೂ ನಿಮ್ಮ ಹತ್ರ ಬರ್ತಾ ಇರಲ್ಲ. 17ನೇ ತಾರೀಕು ಆದಮೇಲೆ ನಿಮಗೆ ಬರ್ತಕ್ಕಂಥ ಹಣ ಕೂಡ ಬರುತ್ತೆ. ನೀವು ಯಾವುದೇ ರೀತಿಯ ಸಾಲ ಮಾಡಿದರೂ ಕೂಡ ಅವು ಬೇಗ ತೀರಿಸ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಸಿಗುತ್ತೆ ನಿಮಗೆ. ಹಾಗಂತ ನೀವೊಂದು ಕೋಟಿ ಸಾಲ ಮಾಡಿ ಇಮಿಡಿಯೇಟ್ 17ನೇ ತಾರೀಕಿಗೆ ತೀರ್ಬಿಡಲ್ಲ. ಸಣ್ಣ ಪುಟ್ಟ ಯಾವುದೋ ಒಂದು ಸಾಲ ಮಾಡ್ಕೊಂಡಿದ್ರಿ ಅಂತಂದರೆ ಅದನ್ನು ತೀರ್ಸೋ ಅಂಥ ಒಂದು ಅವಕಾಶ ಸಿಗುತ್ತೆ. ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡೋರಿಗೆ ದೊಡ್ಡ ಥರ ಇರುತ್ತೆ, ಚಿಕ್ಕವರಿಗೆ ಚಿಕ್ಕದು ವ್ಯವಸ್ಥೆ ಅಂತೂ ಸಿಕ್ಕೇ ಸಿಗುತ್ತೆ. ಈ ಒಂದು ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅದ್ಭುತವಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು. ಏಕೆಂದರೆ ಯಾವುದೋ ಒಂದು ರೂಪದಲ್ಲಿ ಹಣ ಬರ್ತಾ ಇರುತ್ತೆ. ಆ ಒಂದು ಹಣನ ನೀವು ಯುಟಿಲೈಸ್ ಮಾಡ್ಕೊಳೋದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಸಾಲಗಳನ್ನು ಬಗೆಹರಿಸ್ಕೊತ ಬಂದ್ರಿ ಅಂದರೆ ಈ ನವಂಬರ್ ತಿಂಗಳು ಅಂದರೆ ವರ್ಷದ 11ನೇ ತಿಂಗಳು, ಇನ್ನೊಂದು 2 ತಿಂಗಳಲ್ಲಿ ಈ ವರ್ಷನೇ ಮುಗಿದೋಗ್ತಾ ಇದೆ. ಸೊ ಇನ್ನೂ ಕೂಡ ನೀವು ಡೆವಲಪ್ ಆಗಲಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗೋಂಥ ಅವಕಾಶನ ನೀವು ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಕೂಡ ಇನ್ವೆಸ್ಟ್ ಮಾಡಿರ್ಬೋದು, ಅಲ್ಲಿನೂ ನಿಮಗೆ ರಿಟರ್ನ್ಸ್ ಬರೋಂಥ ಚಾನ್ಸಸ್ ಇದೆ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು. ಒಳ್ಳೆ ಥರದಿಂದ ನೀವು ಬರೋ ಹಣನ ಸೇವ್ ಮಾಡ್ಕೊತ ಬಂದು ಆ ಹಣದಿಂದ ನಿಮ್ಮ ಯಾವುದೇ ಒಂದು ಸಣ್ಣ ಪುಟ್ಟ ಸಾಲ ಇದ್ದರೆ ಕ್ಲಿಯರೆನ್ಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಈ ಒಂದು ತಿಂಗಳು ತುಂಬ ಬೆಟರ್ ಅಂತ ಅನಿಸುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಈ ತಿಂಗಳ 17ನೇ ತಾರೀಕಿನ ನಂತರನೇ ನಿಮಗೆ ಇವೆಲ್ಲ ಒಂದು ಹೆಲ್ಪು ಸಿಗುತ್ತೆ. ದುಡ್ಡಿಂದ ಏನಿದೆ ಆ ಎಲ್ಲ ಹಣಕಾಸಿನ ಸಮಸ್ಯೆಗಳು ಬಗೆಹರಲಿಕ್ಕೆ 17ನೇ ತಾರೀಕಿಂದ ತಿಂಗಳ ಕೊನೆವರೆಗೂ ಕೂಡ ನಿಮಗೆ ತುಂಬ ಅವಕಾಶ ಸಿಗುತ್ತೆ. ಈ ಒಂದು ಸಮಯನ ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇನ್ನು ನವಂಬರ್ ತಿಂಗಳಲ್ಲಿ ನಿಮಗೆ ಹೊಸ ಸ್ನೇಹಿತರು ಸಿಗೋಂಥ ಒಂದು ಚಾನ್ಸಸ್ ಇದೆ. ಆ ಸ್ನೇಹಿತರು ಸ್ಕೂಲ್ ಕಾಲೇಜಲ್ಲಾಗಿರ್ಬೋದು, ವ್ಯವಹಾರದ ಸ್ಥಳದಲ್ಲಾಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಒಂದು ಆಫೀಸಲ್ಲಾಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡ್ತಿರ್ತಕ್ಕಂಥ ವರ್ಕ್ ಪ್ಲೇಸ್, ಕೆಲಸದ ಸ್ಥಳ, ಸೊ ಅಲ್ಲಿ ಕೂಡ ನಿಮಗೆ ಹೊಸ ಒಂದು ಫ್ರೆಂಡ್ಸ್ಗಳು ಆಗೋಂಥ ಚಾನ್ಸಸ್ ಇದೆ. ಅದು ಮೇಲ್ ಆದರೆ ಫಿಮೇಲ್ಗಳು ಚಾನ್ಸಸ್ ಇದೆ, ಫಿಮೇಲ್ಗಳಾದರೆ ಮೇಲ್ಗಳು ಫ್ರೆಂಡ್ಸ್ ಆಗೋಂಥ ಚಾನ್ಸಸ್ಗಳು ಇದೆ. ಆ ಎಲ್ಲ ಸ್ನೇಹಿತರನ್ನ ಒಳ್ಳೆ ಸ್ನೇಹಿತರು ಆಗಿರ್ಬೋದು, ಕೆಟ್ಟವರಾಗಿರ್ಬೋದು, ಸೊ ಅವ್ರನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಅಂಥದ್ದು ನಿಮಗೆ ಬಿಟ್ಟಿದ್ದು. ಸೊ ಕಾಲೇಜಲ್ಲಿ ಇರೋರಿಗೆ ಹುಡುಗಿರ್ ಫ್ರೆಂಡ್ಸ್ ಆಗ್ಬೋದು, ಅಥವಾ ಒಬ್ಬ ಏಜ್ಡ್ ಪರ್ಸನ್ಸ್ ಆಗಿದ್ದರೆ ಅವ್ರಿಗೆ ಯಾರೋ ಒಬ್ಬ ಮಹಿಳೆಯ ಸ್ತ್ರೀಯಿಂದ ಸ್ನೇಹ ಕೂಡ ಸಂಪಾದನೆ ಮಾಡೋ ಅಂಥ ಒಂದು ಅವಕಾಶ ಇದೆ. ಸೊ ಈ ಒಂದು ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದನೇ ಇರಬೇಕು. ಸ್ನೇಹಿತರು ಸಿಗ್ತಾರೆ ಅಂತೇಳಿ ಇಮಿಡಿಯೇಟ್ ಯಾರೋ ಗರ್ಲ್ ಫ್ರೆಂಡ್ ಮಾಡ್ಕೊಳೋದಲ್ಲ. ಅವರು ಒಳ್ಳೆಯವರ, ನಿಮ್ಮ ಒಂದು ಸ್ನೇಹಕ್ಕೆ ಬದ್ಧರಾಗಿದ್ದಾರಾ, ನಂಬಿಕೆ ಇಡ್ಬೋದಾ ಅನ್ನೋರನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಬೆಟರ್. ಇನ್ನು ಈ ನವಂಬರ್ ತಿಂಗಳು ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್ ಏನಿರ್ತಾರೆ, ಓದ್ತಿರ್ತೀರಲ್ಲ, ಸೊ ನಿಮಗೂ ಕೂಡ ಇದು ತುಂಬ ಒಂದು ಅದ್ಭುತವಾದ ತಿಂಗಳು ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ನೀವು ಓದಿನ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು.
ಇದು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಸಂಬಂಧಪಟ್ಟಿಲ್ಲ, ಇದು ಒಬ್ಬ ಕೆಲಸದವ್ರಿಗೆ ಕೂಡ ಸಂಬಂಧಪಡುತ್ತೆ. ನೀವು ಎಲ್ಲಾದರೂ ಕೆಲಸವನ್ನು ಹೊಸ್ದಾಗಿ ಏನಾದರೂ ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಬೇಜವಾಬ್ದಾರಿತನ, ಆಲಸ್ಯತನನ ಬಿಟ್ಬಿಟ್ಟು ನಿಮ್ಮ ವರ್ಕದ ಬಗ್ಗೆ ನೀವು ಗಮನ ಕೊಟ್ಟು ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತ ಅಂದರೆ, ಈ ಒಂದು ಕೆಲಸದಲ್ಲಿ ನೀವು ಸಕ್ಸಸ್ ಕಾಣೋದಂತರೂ ಗ್ಯಾರಂಟಿ. ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಾರಾಯಣ ಸ್ವಾಮಿಯ ಒಂದು ಆಶೀರ್ವಾದ ತುಂಬ ಇರೋದರಿಂದ, ನೀವು ಓಂ ನಮೋ ನಾರಾಯಣ ನಮಃ ಅಂತ ಹೇಳಿ ದೇವರ ಧ್ಯಾನನ ಮಾಡೋದ್ರಿಂದ ಪ್ರತಿದಿನ 108 ಬಾರಿ ಈ ಒಂದು ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳೋದ್ರಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಸೊ ದಯವಿಟ್ಟು ಎಲ್ಲರೂ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳಿ 108 ಸಲ ದಯವಿಟ್ಟು ಜಪಿಸಿ. ಇನ್ನು ಈ ನವಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಕೆಟ್ಟದಾಗುತ್ತೆ ಅಥವಾ ಯಾವ ಒಂದು ಎಚ್ಚರಿಕೆಗಳನ್ನು ನಾವು ನಿಮಗೆ ನೀಡಬೇಕಪ್ಪ ಅಂತ ಬಂದಾಗ, ಮೊದಲನೇದಾಗಿ ವಯಸ್ಸಾಗಿರೋ ತಂದೆ ತಾಯಿಗಳೇನಿದ್ದಾರೆ 50-60 ವರ್ಷದವರು, ಸೊ ಅವರು ಅವರ ಮಕ್ಕಳೊಂದಿಗೆ ಆಸ್ತಿ ವಿಚಾರದಲ್ಲಾಗಿರ್ಬೋದು, ಸಣ್ಣ ಪುಟ್ಟ ಮನಸ್ತಾಪ ಆಗಿರ್ಬೋದು, ಒಟ್ಟು ಯಾವುದೋ ಒಂದು ವಿಷಯದಲ್ಲಿ ಜಗಳ ಮಾಡ್ತಾರೆ. ಒಂದು 15 ದಿನ ಅಂದರೆ ನವಂಬರ್ ಮೊದಲೆರಡು ವಾರ ಏನಿದೆ ಅದು ಹಿರಿಯರಿಂದ ಅವರ ಮಕ್ಕಳ ಜೊತೆ ಕೆಲವೊಂದು ಘರ್ಷಣೆಗಳಾಗೋಂಥ ಸಂಭವ ಇದೆ. ಅದು ಹಿರಿಯರಾಗಿರ್ಬೋದು ಅಥವಾ ಈಗ ನಿಮಗೆ ಸಣ್ಣ ಪುಟ್ಟ ಮಕ್ಕಳಿದ್ರು ಕೂಡ ನೀವು ಮಕ್ಕಳ ಜೊತೆಗೆ ಶಾಲೆ ವಿಚಾರದಲ್ಲಿ ಓದೋದು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಹೊರಗಡೆ ಎಲ್ಲೋ ಕಿತಾಪತಿ ಮಾಡ್ತಿದ್ದಾನೆ, ಸೊ ಈ ಥರ ಒಂದು ವಿಷಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗೋಂಥ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಸೊ ಈ ಒಂದು 15 ದಿನ ನೀವು ನಿಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ವಯಸ್ಸಾಗಿರೋರಿಗೆ ಹೇಳ್ತಾ ಇರೋದೇನೆಂದರೆ, ನೀವು ನಿಮ್ಮ ಮಕ್ಕಳ ಜೊತೆ ಗಲಾಟೆ ಮಾಡೋದಕ್ಕಿಂತ ಅವ್ರನ್ನ ಪ್ರೀತಿಯಿಂದ ಕಂಡ್ರೆ ನಿಮಗಿನ್ನೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸಣ್ಣ ಸಮಸ್ಯೆನ ದೊಡ್ಡದಾಗಿ ಮಾಡ್ಕೋಬಾರ್ದು. ಈಗ ಉಗುರಿಂದ ಹೋಗೋಂಥದ್ದನ್ನ ಕೊಳ್ಳಿ ತೊಗೊಂಡ್ರು ಅಂತ ಹೇಳ್ತಾರಲ್ಲ, ಸೊ ಆ ಥರ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಏನೇ ಗಲಾಟೆಗಳು ಮನಸ್ತಾಪಗಳು ಬಂದರೂ ಕೂಡ ಅವನ್ನ ಪ್ರೀತಿಯಿಂದನೇ ನೀವು ಸಾಲ್ವ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಅದು ಕೊನೆ ಮಟ್ಟಕ್ಕೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ 15 ದಿನ ತುಂಬ ಹುಷಾರಾಗಿರ್ಬೇಕು. ನವಂಬರ್ ತಿಂಗಳಲ್ಲಿ ಇನ್ನೊಂದು ನಿಮಗೆ ಏನು ಗಮನ ಕೊಡಬೇಕಂತ ಅಂದರೆ, ಗಂಡ ಹೆಂಡತಿ ಮಧ್ಯೆ ಒಂದು ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳು ಕಲಹಗಳು ಆಗೋಂಥ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಸೊ ಮೊದಲ 15 ದಿನ ಏನಿದೆ, ಈ ಒಂದು 15 ದಿನದಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಗಂಡ ಬಂದುಬಿಟ್ಟು ಹೆಂಡ್ತಿನ ಡೌಟ್ ಪಡೋದಾಗಲಿ, ಹೆಂಡತಿ ಬಂದು ಗಂಡನ ಡೌಟ್ ಪಡೋದಾಗಲಿ, ಅವರ ನಡವಳಿಕೆಗಳು ನಿಮಗೆ ಇಷ್ಟ ಆಗದೆ ಇರತಕ್ಕಂಥ ಒಂದು ಇದು ಬರುತ್ತೆ ಇದರಲ್ಲಿ, ಈ ತಿಂಗಳಲ್ಲಿ. ಸೊ ಆ ಒಂದು ಟೈಮಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ನೀವು ಅವ್ರ ಬಗ್ಗೆ ತುಂಬ ಡೌಟ್ ಪಡ್ಕೊತ ಹೋದರೆ ಅದು ಕೂಡ ಜಾಸ್ತಿ ಒಂದು ಮನಸ್ತಾಪ ಗಲಾಟೆಗಳು ಜಾಸ್ತಿ ಆಗೋಂಥ ಚಾನ್ಸಸ್ ಇದೆ. ಸೊ ನೀವು ಅದನ್ನ ಅನುಸರಿಸ್ಕೊಂಡು ಹೋಗಬೇಕು. ಅಥವಾ ಅವ್ರ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂದರೆ ಈ ಒಂದು ತಿಂಗಳಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ. ಇಲ್ಲ ನೀವು ಸಣ್ಣ ಪುಟ್ಟ ವಿಷಯಕ್ಕೂ ನೀವು ಅವ್ರನ್ನ ಡೌಟ್ ಪಡೋದು, ಗಲಾಟೆ ಮಾಡೋದು, ಮನಸ್ತಾಪ ಮಾಡ್ಕೊಳೋದು, ಕಲಹ ಮಾಡೋದು ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ಅದು ದೊಡ್ಡ ಮಟ್ಟಕ್ಕೆ ಹೋಗೋಂಥ ಚಾನ್ಸಸ್ ಇದೆ. ಸೊ ಅಲ್ಲಿವರೆಗೂ ಹೋಗೋಕ್ಕೆ ಬಿಡಬಾರ್ದು, ಅಲ್ಲಿಂದನೇ ಅದನ್ನ ಸ್ಟಾಪ್ ಮಾಡಬೇಕು. ಗಂಡ ಹೆಂಡತಿ ಜಗಳ ಪ್ರತಿದಿನವೂ ಇರುತ್ತೆ, ಪ್ರತಿ ತಿಂಗಳು ಇರುತ್ತೆ. ಆದರೆ ಈ ನವಂಬರ್ ತಿಂಗಳಲ್ಲಿ ಸ್ವಲ್ಪ ಅತಿ ಹೆಚ್ಚು ಆಗೋಂಥ ಚಾನ್ಸಸ್ ಇದೆ. ಸೊ ಅದನ್ನು ನೀವು ಯಾವ ಥರ ಕಂಟ್ರೋಲ್ ಮಾಡ್ತೀರಾ ಮತ್ತು ನೀವು ಹೆಂಗೆ ಹೊಂದಾಣ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿರೋದು. ಸೊ ನಾವು ಹೆಚ್ಚಿನ ಮಾಹಿತಿ ಏನೂ ಹೇಳೋಕ್ಕೆ ಹೋಗಲ್ಲ. ಸೊ ನೀವು ಹೊಂದಾಣಿಕೆಯಿಂದ ಇದ್ದರೆ ಮಾತ್ರ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಜಾಸ್ತಿ ತೊಂದರೆ ಮಾಡ್ಕೊಳಕ್ಕೆ ಹೋಗಬಾರ್ದು ಗಂಡ ಹೆಂಡತಿ. ನೀವು ಕಳೆದ ತಿಂಗಳಿಂದನೇ ಅಥವಾ ಅಕ್ಟೋಬರ್ ತಿಂಗಳಿಂದನೇ ನೀವು ಗಲಾಟೆ ಮಾಡ್ಕೊತಾನೆ ಇದ್ದೀರಾ, ಸಣ್ಣ ಪುಟ್ಟ ಮನಸ್ತಾಪ ಮಾಡ್ಕೊತಿದ್ದೀರಾ ಅಂದರೆ ಆ ಸಮಸ್ಯೆ ಬಗೆಹರಿಯುತ್ತಿಲ್ಲ ಸ್ವಾಮಿ, ಏನು ಮಾಡೋದು ಅಂತ ಅಂದರೆ ಓಂ ಹೀಂ ಶ್ರೀಂ ಧೂಮ್ ದುರ್ಗಾಯೇ ನಮಃ ಅಂತ ಈ ಒಂದು ದುರ್ಗಾದೇವಿ ಆರಾಧನೆನ ಅಥವಾ ಈ ದುರ್ಗಾದೇವಿಯ ಮಂತ್ರನ ನೀವು ಪ್ರತಿದಿನ 21 ಸಲ ಹೇಳಬೇಕು. ಬೆಳಗ್ಗೆ ಎದ್ದ ತಕ್ಷಣ ಓಂ ಹೀಂ ಶ್ರೀಂ ಧೂಮ್ ದುರ್ಗಾದೇವಿಯೇ ನಮಃ ಅಂತೇಳಿ 21 ಸಲ ಹೇಳಿದ್ರಿ ಅಂತಂದರೆ ನಿಮ್ಮ ಈ